ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ 30ನೇ ದಿನಕ್ಕೆ ಕಾಲಿಟ್ಟಿದೆ. ಸೊ ಇದರ ಪರಿಣಾಮ ಈಗ ದೇಶದಲ್ಲಿ ಕೂಡ ಹೆಚ್ಚಾಗ್ತಾ ಇದೆ. ಕೈಗಾರಿಕೆಗಳ ಬಾಗಿಲು ಬಂದ್ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಸಿರಿಂಜ್ಗಳ ಉತ್ಪಾದನೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಕಚ್ಚಾ ಸಾಮಗ್ರಿಗಳ ಪೂರೈಕೆ ಸ್ಥಗಿತ ಆಗಿರೋದ್ರಿಂದಾಗಿ ಈ ರೀತಿಯ ಪರಿಸ್ಥಿತಿ ಉಂಟಾಗಿದೆ. ಕೈಗಾರಿಕೆಗಳ ಬಾಗಿಲು ಕ್ಲೋಸ್ ಆಗಿದೆ. 200 ಕಾರ್ಮಿಕರು ಕೆಲಸ ಮಾಡುವಂತಹ ಘಟಕ ಸಂಪೂರ್ಣ ಸ್ಥಗಿತ ಆಗಿದೆ. ಇಂಜೆಕ್ಷನ್ ಮಾಡೋದಕ್ಕೆ ಬಳಸುವಂತಹ ಸಿರಿಂಜ್ ಉತ್ಪಾದನೆ ಬಂದ್ ಆಗಿದೆ. ಹುಬ್ಬಳ್ಳಿ ಹೊರವಲಯದಲ್ಲಿ ಇರುವಂತಹ ಘಟಕ ಇದು ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಸೊ ಅದಕ್ಕೆ ಬೇಕಾಗಿರುವಂತಹ ಕಚ್ಚಾ ಸಾಮಗ್ರಿಗಳ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಹುಬ್ಬಳ್ಳಿಯಲ್ಲಿನ ಈ ಕೈಗಾರಿಕೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಕೈಗಾರಿಕೆಗಳಿಗೆ ಬೇಕಾಗುವಂತಹ ಕಚ್ಚಾ ಸಾಮಗ್ರಿ ಪೂರೈಕೆ ಸ್ಥಗಿತಗೊಂಡಿರೋದ್ರಿಂದ ಆಟೋಮೆಟಿಕ್ ಆಗಿ ಇಂಡಸ್ಟ್ರಿಗಳು ಲಾಕ್ಡೌನ್ ಆಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ನಾವಿದೀಗ ಹುಬ್ಬಳ್ಳಿಯಲ್ಲಿ ಅಂದರೆ ಸಿರಿಂಜಿಗಳನ್ನು ಉತ್ಪಾದನೆ ಮಾಡುವಂಥ ರಕ್ಷಮ್ ಅನ್ನುವಂಥ ಒಂದು ಇಂಡಸ್ಟ್ರಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಸಿರಂಜಿಗಳು ಉತ್ಪಾದನೆ ಆಗುತ್ತೆ. ಅಂದರೆ ಈ ಸಿರಂಜಿ ಉತ್ಪಾದನೆ ಆಗುವಂಥದ್ದು ಏನಿದೆ, ಇದು ಟ್ಯೂಬ್ ಆಗಿರ್ಬೋದು, ಮುಂದೆ ನೀಡಲ್ ಆಗಿರ್ಬೋದು, ಇದು ಕ್ಯಾಪ್ ಆಗಿರ್ಬೋದು, ಏನು ಈ ಪ್ರತಿಯೊಂದು ಏನು ಇದರ ಉತ್ಪಾದನೆ ಇದೆ, ಇದರೊಳಗೆ ಕಾಣುವಂಥ ಬ್ಲ್ಯಾಕ್ ರಬ್ಬರ್ ಇರ್ಬೋದು, ಪ್ರತಿಯೊಂದು ಏನಿದೆ ಇದಕ್ಕೆ ಬೇಕಾದಂಥ ಕಚ್ಚಾ ಸಾಮಗ್ರಿ ಏನಂತ ಹೇಳಿದ್ರೆ ಪೆಟ್ರೋಕೆಮಿಕಲ್ಸ್ ಇಂದ ಬರುತ್ತೆ. ಅಂದರೆ ಕಚ್ಚಾ ತೈಲದ ಉಪ ಉತ್ಪನ್ನಗಳೇನು ಬರುತ್ತೆ ಅದರಿಂದ ಇದನ್ನು ತಯಾರುಪಡಿಸಲಾಗುತ್ತೆ. ಇದು ಇಲ್ಲಿ ಕಾಣಿಸ್ತದೆ ಯಾವ ರೀತಿ ಕಚ್ಚಾ ಸಾಮಗ್ರಿ, ಇದು ಪೆಟ್ರೋಲಿಯಂ ಪ್ರಾಡಕ್ಟ್ನ ಉಪ ಉತ್ಪನ್ನ ಅಂತ ಹೇಳ್ಬೋದು. ಇಲ್ಲಿ ಈ ಕಚ್ಚಾ ಸಾಮಗ್ರಿ ಮೂಲಕ ಕೈಗಾರಿಕೆಗಳನ್ನು ರನ್ ಮಾಡಲಾಗುತ್ತೆ. ಆರಂಭದಲ್ಲಿ ಒಂದಷ್ಟು ಬೆಲೆ ಜಾಸ್ತಿ ಆಯಿತು, ನಂತರ ಪೂರೈಕೆ ಕಡಿಮೆ ಆಯಿತು. ಅದಾದ ಬಳಿಕ ಬಹುತೇಕ ಸ್ಥಗಿತ ಹಂತಕ್ಕೆ ಬಂದಿದೆ. ಹಾಗಾಗಿ ಹುಬ್ಳಿಯಲ್ಲಿರುವಂಥ ಇಂಡಸ್ಟ್ರಿಗಳನ್ನು ಸ್ಟಾಪ್ ಮಾಡಲಾಗ್ತಾ ಇದೆ. ಇದರಿಂದಾಗಿ ಕಳೆದ ಒಂದು 20 ದಿವಸ, ಒಂದು ತಿಂಗಳಿಂದ ಬಹುತೇಕ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥ 100 ಕಾರ್ಮಿಕರು ಅವರೆಲ್ಲರೂ ಕೂಡ ರಜೆಯನ್ನು ನೀಡಲಾಗಿದೆ. ಉತ್ಪಾದನೆ ಇಲ್ಲ, ಸಂಪೂರ್ಣ ಸ್ಥಗಿತಗೊಂಡಿರುವಂಥದ್ದನ್ನು ನೋಡ್ತಾ ಇದೀವಿ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕೈಗಾರಿಕೋದ್ಯಮಿ ವಿಶ್ವನಾಥ್ ಸೋಮಾಪುರ ಅವರನ್ನ ಮಾತನಾಡಿಸ್ತೇನೆ. ಸರ್, ನಿಮ್ಮ ಇಂಡಸ್ಟ್ರಿಗೆ ಯಾವ ರೀತಿ ತೊಂದರೆ ಆಗಿದೆ? ಮೇನ್ ನಮ್ದು ಸಿರಿಂಜಸ್ ತಯಾರಾಗೋದು ಪಾಲಿಪ್ರಿಪಿಲಿನ್ ಮತ್ತು TPE ಮೆಟೀರಿಯಲಿಂದ. ಇದು ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ ಪ್ರಾಡಕ್ಟು. ಸೊ ಇದನ್ನು ಸಪ್ಲೈ ಮಾಡೋರು 2 ಕಂಪ್ನಿಯವರು ಅದಾರ. 2 ಕಂಪನಿಯವರಿಗೂ ಇನ್ಸ್ಟ್ರಕ್ಷನ್ ಏನಿದೆ ಅಂದರೆ ಕಂಪಲ್ಸರಿ ಫಸ್ಟ್ ಪ್ರಿಫರೆನ್ಸ್ ಪೆಟ್ರೋಲು, ಡೀಸೆಲು, ನೆಕ್ಸ್ಟ್ LPG, PNG ಇದಕ್ಕೆ ಕೊಡಬೇಕು. ಆಮೇಲೆ ನಮ್ಮ ಈ ಬೈ ಪ್ರಾಡಕ್ಟಿಗೆ ಕೊಡಬೇಕು. ಮೇ ಬಿ PP ಇರ್ಬೋದು, LDP ಇರ್ಬೋದು, HDP ಇರ್ಬೋದು. ನಮ್ಮ ಪ್ರಾಡಕ್ಟ್ ಡಿಪೆಂಡ್ ಇರೋದು ಮೇನ್ಲಿ PP ಮತ್ತು TPE ಮೆಟೀರಿಯಲ್. ಸೊ ಈ ಮೆಟೀರಿಯಲ್ ಅನ್ಕರ್ ಇವಾಗ ಸದ್ಯ ನಾವು ಈಗ ನಮಗೆ ಒಂದು ತಿಂಗಳಿಗೆ ಏನಾದರೂ ಒಂದು 150 ಟನ್ ಬೇಕಾಗಿದೆ. ಆ 150 ಟನ್ ಹಾಕಿದರೆ ಒಂದು 25 ಟನ್ 30 ಟನ್ ಸಪ್ಲೈ ಮಾಡ್ತಾ ಇದ್ದಾರೆ. ಸೊ ಇಂಥ ಸಿಚುವೇಷನಲ್ಲಿ ನಮಗೆ ಫ್ಯಾಕ್ಟ್ರಿ ರನ್ ಮಾಡೋದು ಭಾಳ ಡಿಫಿಕಲ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ಈಗ ವಾರ್ ಚಾಲೂ ಆದಾಗಿಂದ ನಾವು ಮಟೀರಿಯಲ್ ಸಿಗ್ತಾ ಇಲ್ಲ ಅಂತೇಳಿ ಮೊದಲೇ ಮಾತು ಮಟೀರಿಯಲ್ ಸಿಗ್ತಾ ಇಲ್ಲ. ಮೊದಲಿಗೆ ನಮಗೆ ನಾವು ಖರೀದಿ ಮಾಡ್ತಾ ಇರೋದಂಥ ಬೆಲೆ ಶೇಕಡ 60ರಷ್ಟು ಹೆಚ್ಚಿಗೆ ಆಗಿದೆ ಇವಾಗ ಮಾರ್ಕೆಟಿಗೆ ಅವ್ರು ಸಪ್ಲೈ ಮಾಡೋದು. ಆಮೇಲೆ ದುಡ್ಡು ಕೊಟ್ಟರು ಸಪ್ಲೈ ಆಗಲ್ಲ. ಆಮೇಲೆ ದುಡ್ಡು ಕೊಟ್ಟರು ರೇಟ್ ರಿವಿಷನ್ನು ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ. ಸೊ ಇದು ಆ್ಯಸ್ ಇಟ್ ಈಸ್ ಪೆಟ್ರೋಲಿಯಂ ಹೆಂಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಇದಕ್ಕೆ ಕನ್ವರ್ಷನ್ ಬಂದ್ ಮಾಡಿದ್ದಾರೆ. ಸೊ ಹೀಗಾಗಿ ನಮ್ಮ ಮೆಡಿಕಲ್ ಡಿವೈಸ್ ಇಂಡಸ್ಟ್ರಿ ನಮ್ಮದು ಇದು ಕರ್ನಾಟಕದಾಗ ನಮ್ಮದು ಒಂದೇ ಇದೆ. ಮತ್ತು ಬೇರೆ ಎಲ್ಲ ಇದ್ರದ್ದು ಎಲ್ಲರದು ಸಿಚುವೇಶನ್ ಹೇಗೆ ಇದೆ, ಎಲ್ಲರೂ 3 ಶಿಫ್ಟ್ ನಡೆಸೋರು ಈಗ ಇರೋ ಸ್ಟಾಕ್ ಖಾಲಿ ಆಗುತ್ತಾಗ 1 ಶಿಫ್ಟಿಗೆ ಬಂದಿದ್ದಾರೆ. ಸೊ ಆಮೇಲೆ ಆಲ್ರೆಡಿ ಈಗ ಶಾರ್ಟೇಜ್ ಇನ್ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಎಲ್ಲಿ ಹಾಸ್ಪಿಟ್ಲ್ ಇರ್ಬೋದು, ಗ್ರಾಹಕರು ಇರ್ಬೋದು, ನಮ್ಮ ಹೋಲ್ಸೇಲರ್ಸ್ ಇರ್ಬೋದು, ಎಲ್ಲರ ಕಡೆಯಿಂದ ಡಿಮ್ಯಾಂಡ್ ಇದೆ. ಬಟ್ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವಾಗ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನನ್ನ ಜೊತೆ ಗುರುರಾಜ್ ಉಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.